So now I'm discussing 2015 paper. So you are given a trading and P&L account here. So following is trading and P&L account of Manjunath Enterprises for the year ended 31st March 2020. So as far the items in the trading account is concerned, expenses, it is fine. There are no adjustments with respect to that, except for the stocks, which I shall take up a little later. So coming down to the salaries here, salaries ಅಲ್ಲಿ 4,600 ಡೊಮೆಸ್ಟಿಕ್ ಸರ್ವೆಂಟ್ಗೆ ಪೇ ಮಾಡಿದ್ರೆ ಇಟ್ಸ್ ಅ ಪರ್ಸನಲ್ ಎಕ್ಸ್ಪೆಂಡಿಚರ್. ಸೊ ಅದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ತೋರಿಸಿರುವಂತಹ ಎಕ್ಸ್ಪೆಂಡಿಚರ್ ಅಲ್ಲಿ ಅವನು ಅದರ್ ದ್ಯಾನ್ ಬಿಸ್ನೆಸ್ ಸ್ವಂತ ಖರ್ಚಿಗೆ ಏನಾದ್ರು ಯೂಸ್ ಮಾಡಿದ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಇನ್ಅಡ್ಮಿಸಿಬಲ್, ಡ್ರಾಯಿಂಗ್ಸ್ ಈಸ್ ಇನ್ಅಡ್ಮಿಸಿಬಲ್, ದೆನ್ rent and taxes. So rent and taxes ಅಲ್ಲಿ ಯಾವುದು personal expenditure ಇಲ್ಲ. So we can just not touch upon that. Donations. When it comes to the donations, ನೀವು ಒಂದು ಅರ್ಥ ಮಾಡ್ಕೋಬೇಕು. Donations to research pursuits. Okay, scientific research ಗೆ ಕೊಟ್ರೆ ಮಾತ್ರ ನಾವು ಅದನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟು ತಗೊಂಡು ನಾವು ಮಾಡ್ಬೇಕಾಗುತ್ತೆ. ಅದರ್ ದೆನ್ ದಟ್ ಎನಿ ಅದರ್ ಡೊನೇಷನ್ಸ್ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪಾರ್ಟ್ ಆಫ್ ದ ಬಿಸ್ನೆಸ್. ಸೊ ಈ ಡೊನೇಷನ್ ಅನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಟ್ರೀಟ್ ಮಾಡ್ತೀವಿ. ರೀಪೇರ್ಸ್ ಅಲ್ಲಿ 6,000 ಹೌಸ್ ಪ್ರಾಪರ್ಟಿಗೆ ರಿಲೇಟ್ ಆಗಿರುತ್ತೆ. ಸೊ ಅದು ಇನ್ಅಡ್ಮಿಸಿಬಲ್. ಡೆಪ್ರಿಸಿಯೇಷನ್ ಅಂತ ಮಾತಾಡ್ಬೇಕಾದ್ರೆ P&L ಅಕೌಂಟ್ ಅಲ್ಲಿ ಒಂದಿದೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಒಂದಿದೆ. ಸೊ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕೊಟ್ಟಿರೋದನ್ನ ಮಾತ್ರ ನಾವು ಕೊಡ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಸೊ ಕಮಿಂಗ್ ಡೌನ್ ಟು ದ ಡೆಪ್ರಿಸಿಯೇಷನ್, ಇಫ್ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ಸ್ ಗಿವನ್, okay, so if you have only the item in the P&L account, then ಅದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರನೇ ಮಾಡಿದ್ದಾರೆ ಅಂತ ಅರ್ಥ ಅದು. ಓಕೆ, ಸೊ ಅವಾಗ ನೀವು ಏನು ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ, ಯು ವಿಲ್ ನಾಟ್ ಟೇಕ್ ಇಟ್ ಅಟ್ ಆಲ್. ಓಕೆ, ಸೊ ಇಲ್ಲಿ ಡೆಪ್ರಿಸಿಯೇಷನ್ ಒಂದ್ ಚಾರ್ಜ್ ಮಾಡಿದಾನೆ, ಆದ್ರೆ IT ರೂಲ್ಸ್ ಪ್ರಕಾರ ಕಡಿಮೆ ಕೊಡಿ ಅಂತ ಹೇಳ್ತಾ ಇದೆ. ಅದರಿಂದ ನಾವು ಯಾವ್ದು IT ರೂಲ್ಸ್ ಪ್ರಕಾರ ಇದೆ ಅದನ್ನ ತಗೋತೀವಿ. ಸೊ ಕಮಿಂಗ್ ಡೌನ್ ಟು ದ general expenses, it is fine, there are no adjustments. Legal charges ಅಲ್ಲಿ 6,000 ರೂಪಾಯಿ ಏನಿದೆಯಲ್ಲ, this is in connection with the purchase of a land ಆಗಿರೋದ್ರಿಂದ ನಾವು it is not related to business. Next is IT appeal expenses. Coming down to the IT appeal expenses ಅಲ್ಲಿ ನಿಮ್ಗೆ ಅಡ್ಮಿಸಿಬಲ್, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಇನ್ಕಮ್ ಟ್ಯಾಕ್ಸ್ ಟ್ರೀಟ್ ಮಾಡುತ್ತೆ. ಆದ್ರೆ IT paid, advance IT paid ಮತ್ತೆ provision for income tax ಮೂರುನು disallowed. I'll repeat the items: income tax paid, advance income tax paid and provision for income tax ಇದ್ರೆ ಇವುಗಳನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಆದ್ರೆ IT appeal expenses, IT processing charges are allowed. ಅವುಗಳನ್ನ ಬಿಸ್ನೆಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನೀವು ಅಲೌ ಮಾಡಿ ಅಂತ ಹೇಳತ್ತೆ. So audit fees is fine. Life insurance premium is paid on his personal life, so it is inadmissible. Fire insurance premium on goods, so idu business ke related agiruvanta expenditures. Daughter's college fees, that is inadmissible, adu personal expenditure. Now let us run through the adjustments. Stocks are valued at 10% below the cost. ಸೊ ಕೊಟ್ಟಿರುವಂತಹದ್ದು 90% ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ 10% ಅದು ಏನು ಅಂಡರ್ ವ್ಯಾಲ್ಯೂಯೇಷನ್ ಇದೆಯಲ್ಲ ಅದನ್ನ ನಾವು ಫಾರ್ಮ್ಯಾಟ್ ಅಲ್ಲಿ ತೋರಿಸ್ಕೊಬೇಕಾಗುತ್ತೆ. ಸೊ ಡೆಪ್ರಿಸಿಯೇಷನ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಲೀಗಲ್ ಚಾರ್ಜಸ್ ಆಲ್ಸೋ we are done with. Repairs is fine. Salaries na inadmissible ಮಾಡಬೇಕು. 40% of bad debts recovered were disallowed earlier. ನಿಮಗೆ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅಂತ ಪ್ರಾಬ್ಲಮ್ ಅಲ್ಲಿ ಇದ್ರೆ ಎಷ್ಟು ಪೋರ್ಷನ್ ಡಿಸಲೌಡ್ ಮೊದಲು ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ನೀವು ನೋಡ್ಕೊಬೇಕು. ಅಲ್ಲಿ ರಿಪೀಟ್, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅಂತ ಕೊಟ್ಟವಾಗ ಡಿಸಲೌಡ್ ಎಷ್ಟಿದೆ ಅರ್ಲಿಯರ್ ಅಂತ ನೋಡ್ಕೋಬೇಕು. ಅದನ್ನ ಮಾತ್ರ ನಾವು ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಲ್ಲಿ ತೋರಿಸ್ತೀವಿ. ದಿಸ್ ಯು ಕ್ಯಾನ್ ಬಿ ವೆರಿ ಮಚ್ ಕ್ಲಿಯರ್ ಅಬೌಟ್. ಸೊ ಕಮಿಂಗ್ ಡೌನ್ ಟು ದ ಕ್ರೆಡಿಟ್ ಸೈಡ್ ಆಫ್ ದ P&L account, you have rent from house property which is non business income. Dividend from Tata Chemicals is exempted. Bad debts recovered, ಎಷ್ಟು ಡಿಸಲೌಡ್ ಮಾಡಿದಾರೋ ಅಷ್ಟನ್ನ ಮಾತ್ರ ತಗೋಬೇಕು. ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ದೆನ್ ಮಿಸ್ಲೇನಿಯಸ್ ಇನ್ಕಮ್ ಬಿಸ್ನೆಸ್ಗೆ ರಿಲೇಟ್ ಆಗಿರುವಂತಹದ್ದು, ಇದು ಎಲ್ಲೂ ಬರೋದಿಲ್ಲ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಇಸ್ ಅ ಟ್ಯಾಕ್ಸ್ ಫ್ರೀ ಇನ್ಕಮ್. ಸೊ ನಾವು ಲೆಟ್ ಅಸ್ ಗೋ ವಿತ್ ದ ಸೊಲ್ಯೂಷನ್ಸ್ ಆಸ್ ಸಚ್. ಸೊ ಸೊಲ್ಯೂಷನ್ಸ್ ಹೋದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 16 lakhs. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಡೊನೇಷನ್, ಡೆಪ್ರಿಸಿಯೇಷನ್, ಲೀಗಲ್ ಚಾರ್ಜಸ್,
ಲ್ಯಾಂಡ್ ಗೆ ಸಂಬಂಧಪಟ್ಟಿರೋದು, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಪರ್ಸನಲ್ ಲೈಫ್ ಮೇಲೆ ಇದ್ ಮಾಡಿರೋದು, ಈ 3 ಪರ್ಸನಲ್ ಎಕ್ಸ್ಪೆಂಡಿಚರ್ಸ್. ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಬರುತ್ತೆ 1,36,000 ಡಿವೈಡೆಡ್ ಬೈ 90 ಇಂಟು 10. So if you add up these items, it works out to 4,88,611. So 20,88,611. ಸೊ ಇದ್ರೊಳಗಡೆ ನಾವು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಡೆಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ ಇಸ್ 54,000. ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ಡಿವಿಡೆಂಡ್ ಇಸ್ ಅನ್ ಎಕ್ಸೆಂಪ್ಟೆಡ್ ಇನ್ಕಮ್. ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬರೀ ಡಿಸಲೌಡ್ ಮಾತ್ರ ತಗೋಬೇಕು ನೀವು. ಸೊ ದಟ್ ವರ್ಕ್ಸ್ ಔಟ್ ಟು 6,000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ಅದು ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಇಸ್ ಎಕ್ಸೆಂಪ್ಟೆಡ್ ಇನ್ಕಮ್, ಟ್ಯಾಕ್ಸ್ ಫ್ರೀ ಇನ್ಕಮ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ವರ್ಕೌಟ್ ಮಾಡಿದ್ರೆ 13,778 ಬರುತ್ತೆ. ಸೊ ದ ಟೋಟಲ್ ಆಫ್ ದಿಸ್ ವರ್ಕ್ಸ್ ಔಟ್ ಟು 2,16,778. So taxable income from business is 18,71,000.